ಟ್ರಿಪ್ ಹೋಗೋದು ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ. ರಜಾ ಸಿಕ್ಕರೆ ಸಾಕು ಜಾಲಿಯಾಗಿ ತಮ್ಮಿಷ್ಟದ ಜಾಗಗಳಿಗೆ ಹೊರಟು ಬಿಡ್ತಾರೆ. ಹೊಸ ವರ್ಷ ಬೇರೆ ಬಂದಿದೆ. ಈ ವರ್ಷ ಟ್ರಿಪ್ ಹೋಗೋ ಪ್ಲಾನ್ ಹಾಕೊಂಡಿದ್ರೆ ಯಾವ ತಿಂಗಳಲ್ಲಿ ಎಷ್ಟೆಷ್ಟು ರಜೆ ಇದೆ ಅಂತ ನೋಡೋಣ. ಜನವರಿಯಲ್ಲಿ 11 ಮತ್ತು 12ರಂದು ಶನಿವಾರ ಹಾಗೂ ಭಾನುವಾರ ರಜೆ ಇದೆ. 13ನೇ ತಾರೀಕು ಒಂದು ರಜಾ ಹಾಕೊಂಡ್ರೆ ಮತ್ತೆ 14ರಂದು ಮಕರ ಸಂಕ್ರಾಂತಿ. ಸೊ ಸಾಲು ಸಾಲು ರಜೆ ಇದೆ. ಇನ್ನು ಫೆಬ್ರವರಿಯಲ್ಲಿ ಒಟ್ಟು 9 ದಿನ ರಜೆ ಸಿಗುತ್ತೆ. ಫೆಬ್ರವರಿ 22, 23ರಂದು ಶನಿವಾರ ಭಾನುವಾರ ರಜೆ ಇರುತ್ತೆ. ಫೆಬ್ರವರಿ 24, 25, 27 ಮತ್ತು 28ರಂದು ರಜೆ ಹಾಕೊಂಡ್ರೆ ಫೆಬ್ರವರಿ 26ರಂದು ಮಹಾಶಿವರಾತ್ರಿ. ನಂತರ ಮತ್ತೆ ಮಾರ್ಚ್ 1 ಮತ್ತು 2 ವೀಕೆಂಡ್ ಆಗಿರುತ್ತೆ. ನಿಮಗೆ 9 ದಿನ ರಜೆ ಸಿಗುತ್ತೆ. ಮಾರ್ಚ್ನಲ್ಲಿ 14ರಂದು ಹೋಳಿ ಹಬ್ಬ, ಮಾರ್ಚ್ 15, 16ರಂದು ವೀಕೆಂಡ್ ಹಾಲಿಡೇ ಇದೆ. ಸೊ 3 ದಿನಗಳ ರಜೆ ಎಂಜಾಯ್ ಮಾಡಬಹುದು. ಇನ್ನು ಏಪ್ರಿಲ್ 10ರಂದು ಮಹಾವೀರ ಜಯಂತಿ ಇರುತ್ತೆ. ನಂತರ ಏಪ್ರಿಲ್ 11ರಂದು ಮಾತ್ರ ರಜೆ ತಗೊಂಡ್ರೆ ಏಪ್ರಿಲ್ 12 ಮತ್ತು 13 ವೀಕೆಂಡ್ ಹಾಲಿಡೇ. ಇನ್ನು ಏಪ್ರಿಲ್ 18ರಂದು ಗುಡ್ ಫ್ರೈಡೇ ಇದೆ. ಏಪ್ರಿಲ್ 19, 20 ಶನಿವಾರ ಭಾನುವಾರ ಬರುತ್ತೆ. ಇನ್ನು ಮೇನಲ್ಲಿ 1 ಮತ್ತು 4ರ ನಡುವೆ ರಜಾ ದಿನಗಳನ್ನು ತೆಗೆದುಕೊಳ್ಳಬಹುದು. ಇನ್ನು ಆಗಸ್ಟ್ನಲ್ಲಿ ಬರೋಬ್ಬರಿ 12 ದಿನ ರಜೆ ಸಿಗುತ್ತೆ. ಆಗಸ್ಟ್ 15ರಂದು ಸ್ವಾತಂತ್ರ್ಯ ದಿನಾಚರಣೆ, ಆಗಸ್ಟ್ 16 ಮತ್ತು 17ರಂದು ಶನಿವಾರ ಭಾನುವಾರ ರಜೆಗಳಿರ್ತವೆ. ಮತ್ತು 23, 24 ಮತ್ತು 30, 31ರಂದು ಶನಿವಾರ ಭಾನುವಾರ ರಜೆಗಳಿರ್ತವೆ. ಹೀಗಾಗಿ ಆಗಸ್ಟ್ 25, 26, 28 ಮತ್ತು 29ರಂದು ರಜಾ ತಗೊಂಡ್ರೆ ಆಗಸ್ಟ್ 27ರಂದು ಗಣೇಶ ಹಬ್ಬದ ರಜೆ ಕೂಡ ಸಿಗುತ್ತೆ. ಇನ್ನು ಅಕ್ಟೋಬರ್ನಲ್ಲಿ 7 ರಜೆ ಸಿಗುತ್ತೆ. ಡಿಸೆಂಬರ್ನಲ್ಲಿ 4 ರಜೆಗಳಿದ್ದಾವೆ. ಸೊ 2025ರಲ್ಲಿ ಲಾಂಗ್ ಲೀವ್ ಪ್ಲಾನ್ಸ್ ಏನಾದರೂ ಹಾಕೊಂಡ್ರೆ ಈಗಲೇ ಪ್ಲಾನ್ ಮಾಡಿ.